ನಮ್ಮ ದೇಶದ ಸಂಸ್ಕೃತಿಗೂ ಬೇರೆ ದೇಶದ ಸಂಸ್ಕೃತಿಗೂ ಏನು ವ್ಯತ್ಯಾಸ ಇದೆ ಅಂತ ತುಂಬ ಜನ ತುಂಬ ವಿಚಾರವನ್ನು ಮಾತಾಡಿದ್ದಾರೆ. ಅದನ್ನು ಮಾತಾಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳಿದೆ. ಆದರೆ ಪಾಶ್ಚಾತ್ಯ ಸಂಸ್ಕೃತಿಗೂ ನಮ್ಮ ಭಾರತೀಯ ಸಂಸ್ಕೃತಿಗೂ ಅಥವಾ ವೆಸ್ಟರ್ನ್ ಸಿವಿಲೈಸೇಷನ್ ಆ್ಯಂಡ್ ಓರಿಯೆಂಟಲ್ ಸಿವಿಲೈಸೇಷನ್, ಅದು ಭಾರತದಿಂದ ಹಿಡ್ಕೊಂಡು ಜಪಾನಿನವರೆಗೂ, ಈ ಎಲ್ಲ ಸಂಸ್ಕೃತಿಗಳಲ್ಲಿ ನಮಗೆ ಕಾಣಿಸುವಂಥ ಒಂದು ವಿಶಿಷ್ಟವಾದ ಅಂಶ ಅಂದರೆ ಅದನ್ನು ಕಲೆಕ್ಟಿವಿಸ್ಟಿಕ್ ಲಿವಿಂಗ್ ಅಂತ ಕರೀತಾರೆ. ಅಂದರೆ ಒಟ್ಟುಗೂಡಿ ಜೀವನ ಮಾಡುವಂಥ ಒಂದು ಪದ್ಧತಿ. ಇದು ನಮಗೆ ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಅಷ್ಟಾಗಿ ಕಾಣೋದಿಲ್ಲ. ನಮ್ಮ ಪೂರ್ವ ದೇಶದಲ್ಲಿರುವಂಥ ಸಂಸ್ಕೃತಿಗಳನ್ನು ನೋಡಿದಾಗ ಅದರಲ್ಲಿ ಒಟ್ಟಾಗಿ ಜೀವನ ಮಾಡೋದು, ಕಲೆಕ್ಟಿವಿಸ್ಟಿಕ್ ಆಗಿ ಗುಂಪಾಗಿ ಜೀವನ ಮಾಡೋದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಇದು ಯಾಕೆ, ಅಥವಾ ಇದಕ್ಕೂ ಮನಸ್ಸಿಗೂ ಏನು ಸಂಬಂಧ ಅಂತ ವಿಚಾರ ಮಾಡ್ತಾ ಹೋದರೆ, ಒಬ್ಬ ಮನಃಶಾಸ್ತ್ರದ ವಿದ್ಯಾರ್ಥಿಯಾಗಿ ನನಗನ್ಸೋದೇನು ಅಂತಂದರೆ, ಇದರ ಹಿಂದೆ ನಮ್ಮ ಮನಸ್ಸಿಗೆ ಅಥವಾ ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರುವಂಥ ಒಂದು ದೊಡ್ಡ ರಹಸ್ಯ ಇದೆ. ಅದೇನು ಅಂತ ಹೇಳಿದರೆ, ನಾವು ಯಾವಾಗ ಒಂದು ಗುಂಪಿನಲ್ಲಿ, ಸಮಾಜದಲ್ಲಿ ಒಂದಷ್ಟು ಜನರ ಮಧ್ಯೆ ಜೀವನ ಮಾಡ್ತೀವಿ, ಆಗ ನಾವು ಹೆಚ್ಚು ಆ ಒಂದು ಬೇಡಿಕೆಗಳೇನಿದೆ, ದ ನೀಡ್ಸ್ ಆಫ್ ದ ಗ್ರೂಪ್, ಆ ಗುಂಪಿನ ಅವಶ್ಯಕತೆಗಳೇನಿದೆ, ಆ ಅವಶ್ಯಕತೆಗಳಿಗೆ, ಬೇಡಿಕೆಗಳಿಗೆ ತಕ್ಕಂತೆ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಉದಾಹರಣೆಗೆ ನಾವು ಒಂದು 10 ಜನ ಒಂದು ಮನೇಲಿ ಇದ್ದೀವಿ ಅಂತಿದ್ರೆ, ಆ 10 ಜನರು ಕೂಡ ಒಬ್ರಿಗೊಬ್ರು ಅನುಸರಿಸ್ಕೊಂಡು, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡೋದ್ರ ಕಡೆ ನಾವೆಲ್ಲ ಗಮನ ಕೊಡ್ತೀವಿ. ಅದೇ ಕೇವಲ ಒಬ್ಬರೋ ಇಬ್ಬರೇ ಮಾತ್ರ ಮನೆಯಲ್ಲಿ ಇರುವಂಥದ್ದಾದರೆ ಆಗ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ, ಹೆಚ್ಚು ಆರಾಮವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡುತ್ತೆ. ಈಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದಲ್ಲ, ಆದರೆ ಈ ಒಟ್ಟಾಗಿ ಜೀವನ ಮಾಡೋದಿದೆ. ಒಟ್ಟಾಗಿ ಜೀವನ ಅಂದರೆ ಅದು ಜಾಯಿಂಟ್ ಫ್ಯಾಮಿಲಿ ಥರದ್ದು ಆಗಿರಬಹುದು, ಅಥವಾ ಎಲ್ಲರೂ ಒಂದೇ ಕಡೆಯಲ್ಲಿ, ಒಂದೇ ಏರಿಯಾದಲ್ಲಿ, ಅಥವಾ ಒಟ್ಟಿಗೆ ಒಂದೇ ಒಂದು ಅಡಿಯಲ್ಲಿ ಜೀವನ ಮಾಡೋದು ಕೂಡ ಆಗಿರಬಹುದು. ಈ ರೀತಿಯ ಒಂದು ಪದ್ಧತಿಯನ್ನು ಅನುಸರಿಸಿದಾಗ ಅದು ಮನುಷ್ಯನ ಮನಸ್ಸಿನ ಮೇಲೆ ಒಂದು ರೀತಿಯ ನಿಯಂತ್ರಣವನ್ನು ಹಾಕಿಕೊಡುತ್ತೆ. ಯಾವಾಗ ಮನುಷ್ಯ ನಿಯಂತ್ರಣದಲ್ಲಿ ಜೀವನ ಮಾಡ್ತಾನೆ, ಆಗ ಅವನ ಮಾನಸಿಕ ಸ್ಥೈರ್ಯ, ರೆಸಿಲಿಯನ್ಸ್ ಅಂತ ನಾವೇನು ಕರಿತೀವಿ, ಅಥವಾ ಹಾರ್ಡಿನೆಸ್, ಮಾನಸಿಕ ಸ್ಥೈರ್ಯ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಯಾವಾಗ ಮನುಷ್ಯನಿಗೆ ಹೆಚ್ಚು ಸ್ವಾತಂತ್ರ್ಯ ಇದೆ ಅಥವಾ ಹೆಚ್ಚು ಅವಕಾಶಗಳಿದೆ, ಆಗ ಈ ಮಾನಸಿಕ ಸ್ಥೈರ್ಯ ಅಷ್ಟಾಗಿ ಇರೋದಿಲ್ಲ ಅನ್ನೋದನ್ನು ನಮಗೆ ರಿಸರ್ಚ್ಗಳು, ಅಧ್ಯಯನಗಳು ಈಗಾಗಲೇ ತಿಳಿಸ್ಕೊಟ್ಟಿದೆ. ಹಾಗಾಗಿ ಯಾವಾಗ ಮನುಷ್ಯ ಒಟ್ಟಾಗಿ ಗುಂಪಲ್ಲಿ ಜನರ ಮಧ್ಯೆ ಜೀವನ ಮಾಡ್ತಾನೆ, ಸಮಾಜದ ಜೊತೆಗೆ ಜೀವನ ಮಾಡ್ತಾ ಹೋಗ್ತಾನೆ, ಆಗ ಅವನ ಮನಸ್ಸಿನ ಸ್ಥೈರ್ಯ, ಹಾರ್ಡಿನೆಸ್, ಮೆಂಟಲ್ ಸ್ಟ್ರೆಂತ್ ಅನ್ನೋದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಕಲೆಕ್ಟಿವಿಸಮ್ನಲ್ಲಿ ಅಥವಾ ಕಲೆಕ್ಟಿವಿಸ್ಟಿಕ್ ಸೊಸೈಟಿಗಳಲ್ಲಿ ಇರುವಂಥ ಒಂದು ದೊಡ್ಡ ಅವಕಾಶ ಅಥವಾ ಒಂದು ದೊಡ್ಡ ಸಾಮರ್ಥ್ಯ ಏನು ಅಂತ ಹೇಳಿದರೆ, ಅದು ಮನುಷ್ಯನ ಮನಸ್ಸಿನಲ್ಲಿರುವಂಥ ಸ್ಥೈರ್ಯವನ್ನು ವೃದ್ಧಿಪಡಿಸುವಂಥದ್ದು. ಇದು ಹೇಗೆ ಸಾಧ್ಯ ಅಂತ ಕೇಳಿದರೆ, ಯಾವಾಗ ಒಬ್ಬ ಮನುಷ್ಯ ಒಂದು ಸಮಾಜದ ನಿಯಮಾವಳಿಗಳಿಗೆ ಅಥವಾ ಅದರ ಅವಶ್ಯಕತೆಗಳಿಗೆ ತಕ್ಕಂತೆ ಜೀವನ ಮಾಡ್ತಾ ಹೋಗ್ತಾನೆ, ಆಗ ತನ್ನ ಮೇಲೆ ತಾನೇ ಒಂದು ರೀತಿಯ ಡಿಸಿಪ್ಲಿನನ್ನು ವಹಿಸ್ಕೊಳ್ತಾ ಬರ್ತಾನೆ. ಒಂದು ಉದಾಹರಣೆ ಕೊಡೋದಿದ್ರೆ, ಈಗ ನಾವು ಹೆಚ್ಚು ಪರಿಸರ ಪ್ರಜ್ಞೆ ಉಳ್ಳವರು ಏನು ಮಾಡ್ತೀವಿ, ನಾನು ಆದಷ್ಟು ಗಾಡಿ ಓಡಿಸೋದನ್ನು ಕಡಿಮೆ ಮಾಡ್ತೀನಿ, ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಶುರು ಮಾಡ್ತೀನಿ ಅಂತ ಹೋಗ್ತಾರೆ. ಅಥವಾ ನಾನು ಅನಾವಶ್ಯಕವಾಗಿ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸೋದಿಲ್ಲ, ನಂದೇ ಕೈ ಚೀಲ ಹಿಡ್ಕೊಂಡು ಹೋಗ್ತೀನಿ ಅಂಗಡಿಗೆ ಅಂತ ಹೇಳ್ತಾರೆ. ಹೀಗೆ ತಮ್ಮ ಮೇಲೆ ತಾವೇ ಕೆಲವೊಂದು ನಿರ್ಬಂಧಗಳನ್ನು ಹಾಕ್ಕೊಳ್ತಾ ಹೋಗ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂದರೆ, ಇದರಿಂದಾಗಿ ಅವರು ನಾನು ಸಮಾಜಕ್ಕೇನೋ ಒಳ್ಳೇದು ಮಾಡ್ತಾ ಇದ್ದೀನಿ, ಇದರಿಂದ ನಾನು ಪ್ರಕೃತಿಗೆ, ನನ್ನ ಎನ್ವೈರ್ಮೆಂಟ್ನ ಕಾಪಾಡ್ಕೊಳ್ಳಿಕ್ಕೆ ನಾನೇನೋ ಒಂದು ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ತಾವು ಹೆಚ್ಚು ಕಾನ್ಷಿಯಸ್ ಆಗಿ, ಹೆಚ್ಚು ಪ್ರಜ್ಞಾವಂತರಾಗಿ ಜೀವನ ಮಾಡೋದು, ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡೋದು, ಜೊತೆಗೆ ಈ ಎಲ್ಲ ನಿಯಂತ್ರಣದಲ್ಲಿ ಜೀವನ ಮಾಡ್ತಾ ಅವರು ಅನಾವಶ್ಯಕವಾಗಿ ಸ್ವೇಚ್ಛಾಚಾರದಿಂದ ಜೀವನ ಮಾಡೋದನ್ನು ಅವರು ಕಡಿಮೆ ಮಾಡ್ಕೊಳ್ತಾರೆ. ಯಾರಿಗೆ ಈ ರೀತಿಯ ಮನಸ್ಥಿತಿ ಇರೋದಿಲ್ಲ, ಈ ರೀತಿಯ ಮನೋಭಾವ ಇರೋದಿಲ್ಲ, ಅವರು ಸ್ವೇಚ್ಛಾಚಾರದಿಂದ ಜೀವನ ಮಾಡ್ತಾರೆ.
ಬೇಕಾಬಿಟ್ಟಿ ಗಾಡಿಗಳನ್ನು ಓಡಿಸ್ಕೊಂಡು ಹೋಗ್ತಾರೆ, ಬೇಕಾಬಿಟ್ಟಿ ಪ್ಲಾಸ್ಟಿಕ್ಗಳನ್ನು ಬಳಸ್ಕೊಂಡು ಪರಿಸರವನ್ನು ಹಾಳು ಮಾಡ್ತಾರೆ. ಹೀಗೆ ಮನಸ್ಸಿನ ಮೇಲೆ ಯಾವಾಗ ನಿಯಂತ್ರಣ ಇರೋದಿಲ್ಲ, ಆಗ ಮನುಷ್ಯ ಹೆಚ್ಚು ಸ್ವೇಚ್ಛಾಚಾರಿ ಆಗ್ತಾನೆ. ಮನುಷ್ಯನ ಮನಸ್ಸಿನ ಮೇಲೆ ಯಾವಾಗ ನಿಯಂತ್ರಣ ಬರುತ್ತೆ, ಆಗ ಅವನು ಪ್ರಜ್ಞಾವಂತನಾಗಿ ಬದುಕ್ತಾನೆ. ಹಾಗಾಗಿಯೇ ನಾವು ಗುಂಪಾಗಿ ಕೂಡು ಕುಟುಂಬದಲ್ಲಿ ಜೀವನ ಮಾಡಿದಾಗ ಈ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಮಗೆ ಬಹಳಷ್ಟು ಅವಕಾಶ ಆಗುತ್ತೆ. ಈ ಉದ್ದೇಶದಿಂದಲೇ ನಮ್ಮ ಹಿಂದಿನ ಸಂಸ್ಕೃತಿಗಳಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಗಳು ಯಾವುದನ್ನೇ ನೋಡಿದ್ರು, ನಮ್ಮ ಆಚಾರ ವಿಚಾರ, ಹಬ್ಬ ಹರಿದಿನ ಯಾವುದನ್ನು ನೀವು ನೋಡಿದ್ರು ಕೂಡ ಎಲ್ಲದರಲ್ಲೂ ಗುಂಪಿಗೇನೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ, ಇಡೀ ಗುಂಪು ಮುಖ್ಯ ಅಂತ ಹೇಳಿ ಗುಂಪಿಗೆ, ಗ್ರೂಪ್ ಆಫ್ ಪೀಪಲ್ ಅಥವಾ ಅಲ್ಲಿನ ಸಮಾಜಕ್ಕೆ ಏನು ಒಳ್ಳೇದಾಗತ್ತೆ ಅದನ್ನು ಮನುಷ್ಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಸಂಸ್ಕೃತಿಗಳು ನಿಂತಿರುವಂಥದ್ದು. ಹೀಗಾಗಿ ಮನುಷ್ಯನ ಮನಸ್ಸಿನ ಆರೋಗ್ಯವನ್ನು ಮನಸ್ಸಲ್ಲಿಟ್ಕೊಂಡು, ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ಮನಸ್ಸಲ್ಲಿಟ್ಕೊಂಡು ಇಡೀ ಸಮಾಜವನ್ನು ಬಳಸೋದು ಹೇಗೆ ಅನ್ನುವಂಥ ಒಂದು ಒಳ್ಳೆಯ ವಿಚಾರವನ್ನು ನಮ್ಮ ಭಾರತೀಯ ಮನಃಶಾಸ್ತ್ರ ತಿಳಿಸ್ಕೊಟ್ಟಿದೆ. ಹಾಗಾಗಿ ನಮ್ಮ ಪಾಸಿಟಿವ್ ಲೈಫಿಗೆ ಮುಖ್ಯವಾಗಿ ಬೇಕಾಗಿರೋದು ನಾವು ಎಷ್ಟು ನಿಯಂತ್ರಣದಲ್ಲಿ, ಮಾನಸಿಕ ನಿಯಂತ್ರಣವನ್ನು ಇಟ್ಕೊಂಡು ನಾವು ಸಮಾಜದಲ್ಲಿ ನಡ್ಕೊಳ್ತೀವಿ, ಆ ಮಾನಸಿಕ ನಿಯಂತ್ರಣದಿಂದ ನಮ್ಮ ಮನಸ್ಸು ಎಷ್ಟು ಸದೃಢ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಪ್ರಜ್ಞಾವಂತರಾಗಿ ನಾವು ಜೀವನ ಮಾಡಿದರೆ ಪಾಸಿಟಿವ್ ಲೈಫ್ ತನ್ನಷ್ಟಕ್ಕೆ ಸುಲಭ ಆಗುತ್ತೆ.